ಹಲೋ, ಹೇಳಿ ಬಾಸ್. ಏಯ್ ಪೈಲ್ವಾನ್, ಏನೋ ನಿಂದು ಸಮಸ್ಯೆ? ಎಷ್ಟು ಅಂತ ಕಾಲ್ ಮಾಡಬೇಕು, ಪಿಕ್ ಮಾಡೋಕ್ಕೇನು? ಬಾಸ್, ಅದಿಲ್ಲಿ ಮೆಹಂದಿ ಶಾಸ್ತ್ರ ನಡೀತಾ ಇತ್ತು, ಆಗ ಕಾಲ್ ಪಿಕ್ ಮಾಡೋಕ್ಕಾಗಲಿಲ್ಲ. ಸಾರಿ ಬಾಸ್. ಸರಿ ಬಿಟ್ಟಾಕು. ನೋಡು, ನಾನಿಲ್ಲೇ ಚೌಲ್ಟ್ರಿ ಹತ್ರ ಬ್ಯಾಕ್ ಸೈಡಲ್ಲಿ ಇದ್ದೀನಿ. ಅರ್ಜೆಂಟಾಗಿ ಬಾ, ನಾನು ಮೀಟ್ ಮಾಡಬೇಕು. ಅಯ್ಯೋ ಬಾಸ್, ಹೀಗ್ಲಂತೂ ಆಗಲ್ಲ ಬಾಸ್. ನಾನು ಎಲ್ಗಾದ್ರೂ ಹೋಗಂಗಿಲ್ಲ. ಒಳ್ಳೆ ಬಾಲು ಥರ ನನ್ನ ಬೆನ್ನಿಂದನೇ ಬಂದ್ಬಿಡ್ತಾರೆ. ಸ್ವಲ್ಪನೂ ಪ್ರೈವೇಸಿ ಅನ್ನೋದಿಲ್ಲ ಬಾಸ್. ನಾನು ತಾನು ಏನು ಮಾಡಿ ಸಾಯ್ಲಿ? ನೀನು ಏನು ಮಾಡ್ಕೋತೀಯೋ ನನಗೆ ಗೊತ್ತಿಲ್ಲ. ನಾನು ನಿನ್ನ ಮೀಟ್ ಮಾಡಲೇಬೇಕು. ನೀನು ಅವ್ರ ಕಣ್ ತಪ್ಪಿಸಿ ಬರ್ತಾ ಇದೆಯಾ ಅಷ್ಟೇ, ಬರಲೇಬೇಕು. ಸರಿ ಬಾಸ್. ಬಾ ಪೈಲ್ವಾನ್, ಬಾ. ನೀನು ಅಲ್ಲಿಂದ ಬರ್ತಿದ್ದಾಗೆ ನನ್ನ ಸರ್ಕಲಲ್ಲಿ ಬೀಳ್ತೀಯ. ಆಗ ಶುರು ಆಗುತ್ತೆ ಅಸಲಿ ಆಟ. ನಿನ್ನ ಪಾಲಿಗೆ ನಾನು ರಿಂಗ್ ಮಾಸ್ಟರ್ ಕಣ. ನಾನು ಹಾಕೋ ತಾಳಕ್ಕೆ ನೀನು ಕುಣಿತಾ ಇರಬೇಕು. ಆ್ಯಂಡ್ ನಿನ್ನನ್ನು ಇಟ್ಕೊಂಡು ಅವ್ರುಗಳನ್ನ ಆಡಿಸ್ತೀನಿ ನೋಡು, ಅದು ಮಜಾ. ಆ್ಯಂಡ್ ಇವತ್ತು ಶುರು ಆಗೋದು ಬರೀ ಆಟ ಅಲ್ಲ, ಅವ್ರುಗಳ ಪಾಲಿನ ಅಂತ್ಯ. ಅವ್ರುಗಳ ನೆಮ್ಮದಿನ ನೆಲ ಸಮ ಮಾಡಿದ್ರೇ ನನಗೆ ನೆಮ್ಮದಿ ಸಿಗೋದು. ಹೆಲೋ, ಹಾಯ್. ಏನಿದು? ನಾನು ಯಾವಾಗ ಬರಕ್ಕೆ ಹೇಳಿದ್ದು, ನೀನೀಗ ಬರ್ತಿದ್ಯಾ? ಸಾರಿ ಅಕ್ಕ, ಬೇಗನೆ ಹೊರಟಿದ್ವಿ. ಬಟ್ ಇವ್ರಿಗೆ ಆಫೀಸಿಂದ ಕಾಲ್ ಬಂತು. ಸೊ ಆಫೀಸ್ಗೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ನಂಗೆ ಅರ್ಥ ಆಗುತ್ತೆ. ಬಿಸ್ನೆಸ್ ಮ್ಯಾನ್ ಹೆಂಡತಿಯಾಗಿ ಬಿಸ್ನೆಸ್ ಫ್ಯಾಮಿಲಿಯಲ್ಲಿದ್ದು ಇಷ್ಟು ಅರ್ಥ ಮಾಡ್ಕೊಳ್ತಾ ಇದ್ರೆ ಹೇಗೆ? ಏನಾದರೂ ಒಂದು ದೊಡ್ಡದಾಗ ಅಚೀವ್ ಮಾಡ್ಬೇಕಂದ್ರೆ ಹೀಗೇನೆ, ಯಾವುದಕ್ಕೂ ಟೈಮ್ ಇರಲ್ಲ. ಒಂದನ್ನ ಪಡಿಬೇಕಂದ್ರೆ ಇನ್ನೊಂದು ಸ್ಯಾಕ್ರಿಫೈಸ್ ಮಾಡಲೇಬೇಕು. ಸೊ ನಂಗಂದ್ರೆ ಅರ್ಥ ಆಗುತ್ತೆ. ಅಕ್ಕ, ಮಲ್ಲಿ ಎಲ್ಲಿ? ರೂಮಲ್ಲಿದ್ದಾಳೆ, ಬಾ. ಬಿಗ್ ಬ್ರೋ, ಏನೇನೋ ಗೆಸ್ಟ್ ಬಂದಂಗೆ ಬರ್ತಾ ಇದೆಯಾ? ನಿಮ್ಮ ಮನೆ ಮದುವೆಗೆ ನೀನೇ ಲೇಟಾಗಿ ಬಂದ್ರೆ ಹೆಂಗೆ? ಅಯ್ಯೋ ಬಿಗ್ ಬ್ರೋ, ಬೇಗ ಬರಬೇಕು ಅಂತಾನೆ ಹೊರಟೆ. ಆದರೆ ಆಫೀಸ್ ಕೆಲಸ ಹೆಂಗೆ ಅಂತ ನಿಂಗೆ ಗೊತ್ತಲ್ವಾ, ಅದಕ್ಕೆ ಲೇಟ್ ಆಗೋಯ್ತು. ಅದಕ್ಕೆ ನನ್ನನ್ನು ಎಷ್ಟೋ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರು. ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನೀನು ಬಿಡಪ್ಪ, ಭೂಮಿಕಾ ಅವ್ರಿಗೆ ಪೆಟ್ಟು. ಏನು ಮಾಡಿದ್ರು ಓಕೆ. ಚಿಕ್ಕವನಂತ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಮತ್ತು ನೀನು ನಂಗೆ ಸಪೋರ್ಟ್ ಮಾಡಲ್ವಾ? ನಾನು ನಿಂಗೆ ಚಿಕ್ಕವನಲ್ವಾ? ನೋಡು, ಓಕೆ. ಎನಿವೇಸ್, ಈಗ ಡಿಬೇಟ್ ಬೇಡ. ಲಾಸ್ಟ್ ಟೈಮು ಹುಡುಗನ ನೋಡೋದು ಮಿಸ್ ಆಗೋಗಿತ್ತು. ಆದರೆ ಈ ಟೈಮು ಮುಹೂರ್ತಕ್ಕೆ ಮುಂಚೆನೇ ನಾನು ಅವನ್ನ ನೋಡ್ಬೇಕು. ಖಂಡಿತ ಸಿಗ್ತೇನೆ. ಇಲ್ಲ, ರೂಮಲ್ಲೇ ಇದ್ದಾನೆ, ಬಾ ತೋರಿಸ್ತೀನಿ. ಏಯ್ ನೋಡು, ಅವನೇ ಹುಡುಗ. ಬಿಗ್ ಬ್ರೋ, ಇವನಾ? ಹಾಂ, ಅವನೇ. ನೀನು ಯಾಕೋ ಇಷ್ಟೊಂದು ಟೆನ್ಷನ್ ಆಗಿದೆಯಾ? ಅಲ್ಲ ಬಿಗ್ ಬ್ರೋ, ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಅಂದಲ್ಲ, ಅದು ಇವನಾ? ಹೌದು, ಇವನೇ. ಅವನು ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ಕೊಂಡಿದ್ದಾನೆ ಅಂದರೆ ನಿಜವಾಗ್ಲೂ ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿಲ್ಲ. ಅವ್ನು ಜೈಬ್ರೋ ಕೆಳಗಡೆ ಕೆಲಸ ಮಾಡ್ತೀಯಾನ ಬಿಗ್ ಬ್ರೋ. ಅವ್ನು PA ಥರ. ಐ ಮೀನ್, ಅವ್ನು ಹೇಳಿದ ಕೆಲಸನೆಲ್ಲ ಮಾಡ್ತಾ ಇರ್ತಾನೆ ಇವನು. ಅವನು ಅದು ಏನು ಹೇಳ್ತಾ ಇದ್ದಾನೋ, ಇವನು ಏನು ಮಾಡ್ತೀಯಾನೋ ನಿಜವಾಗ್ಲೂ ನಂಗೆ ಗೊತ್ತಾಗ್ತಾ ಇಲ್ಲ. ಕರೆಕ್ಟಾಗಿ ನೋಡಿ ಹೇಳು. ನೀನು ಕನ್ಫ್ಯೂಸ್ ಮಾಡ್ಕೊಂಡಿರೋ ತಾನೆ? ಬಿಗ್ ಬ್ರೋ, ಇವನು ಆಫೀಸ್ ಕಡೆ ನಾನು ನೋಡೇ ಇಲ್ಲ. ಇವನು ಪಕ್ಕಾ ಜೈಬ್ರೋ ಶಿಷ್ಯ. ಏನು ಹೇಳ್ತಾ ಇದೆಯೋ? ಹೌದು ಬಿಗ್ ಬ್ರೋ, 100%. ಅಮೃತಧಾರೆ